ನಮಸ್ಕಾರ. ಬೆಟ್ಟದ ಬೇಕೆ ಕೆಳಕ್ಕೆ ಬೀಳದೇಕೆ? ಈಗ ನೀವು ನೋಡ್ತಾ ಇರುವ ವಿಡಿಯೋದಲ್ಲಿ ಬೆಟ್ಟದ ಆಡು ಮೇಕೆ ಅಥವಾ ನೀವು ಕುರಿ ಅಂತ ಬೇಕಾದ್ರೆ ಕರಿಬಹುದು. ಹೇಗೆ ಅತ್ಯಂತ ಕಡಿದಾದ ಬೆಟ್ಟವನ್ನ ಸಲೀಸಾಗಿ ನೀರು ಕುಡಿದಂತೆ ಅನ್ನೋದು ನೋಡ್ತಾ ಇದ್ದೀರಿ. ನಿಂತ ನಿಲುವು, ಎರಡು ಕಾಲು, ಹಿಡಿಯಲು ಹಿಂದಕ್ಕೆ ಮಡಿಚಬಹುದಾದಂಥ ಹೆಬ್ಬೆರಳಿರುವ ನಮಗೆ ಅಂದ್ರೆ ಮನುಷ್ಯರಿಗೆ ಇಷ್ಟು ಕಡಿದಾದ ಬೆಟ್ಟ ಅನ್ನೋದು ಅಸಾಧ್ಯ ಅಂತ ಭಾಸ ಆಗುತ್ತೆ. ನಮ್ಮಂತೆ ಕೈಗಳನ್ನ ಬಳಸಿ ಹಿಡಿಯುವ ಅವಕಾಶವಿಲ್ಲದಂತ ಮೇಕೆ ಹೇಗೆ ಕಡಿದಾದ ಬೆಟ್ಟಗಳನ್ನ ಹತ್ತುತ್ತೆ ಅಂತ ತಿಳಿಯೋದಕ್ಕೆ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ರು. ಈ ಮೇಕೆಗಳು ದುರ್ಗಮ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದು ಬೆಟ್ಟವನ್ನು ಕೆಳಗಿನಿಂದ ಹತ್ತೋದನ್ನಾಗ್ಲಿ ಅಥವಾ ಎತ್ತರ ಜಾಗದಲ್ಲಿ ನಿಂತು ಏನ್ ಮಾಡ್ತೇವೆ ಅಂತ ನೋಡೋದು ಸಾಧ್ಯ ಆಗಿರಲಿಲ್ಲ. ಬಹಳ ಕಷ್ಟಕರವಾಗಿತ್ತು. ಅದು ಅಷ್ಟೇಕೆ ಅಸಾಧ್ಯ ಅಂತ ತೋರ್ತಾ ಇತ್ತು. ತಂತ್ರಜ್ಞಾನದ ಮುನ್ನಡೆಯಿಂದಾಗಿ ಡ್ರೋನ್ ಚಿತ್ರೀಕರಣ ಈಗ ಸಾಧ್ಯ ಆಗಿರೋದ್ರಿಂದ ಈಗ ಈ ಬೆಟ್ಟದ ಮೇಕೆ ಹೇಗೆ ಮೇಲೆತ್ತುತ್ತೆ ಅನ್ನೋದಕ್ಕೆ ವಿವರಣೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗೈತೆ. ಕ್ಯಾಲ್ಗರಿ ವಿಶ್ವವಿದ್ಯಾಲಯದ ಬಯೋಮೆಕ್ಯಾನಿಕ್ಸ್ ಸಂಶೋಧಕರಾದ ರಿಯಾನ್ ಲೆವಿನ್ಸನ್ ಮತ್ತು ಡ್ಯಾರೆನ್ ಸ್ಟೆಫಾನಿಸನ್ ಅವರು ಕೆನಡಾದ ರಾಕಿ ಬೆಟ್ಟಗಳಲ್ಲಿ ಒಂದು ಗಂಡು ಮೇಕೆ ಪರ್ವತ ಹತ್ತಾ ಇರ್ತಕ್ಕಂಥ ಯೂಟ್ಯೂಬ್ ವಿಡಿಯೋವನ್ನು ಪಡೆದು ಅದು ಬೆಟ್ಟ ಹತ್ತುವಂತಹ ಪ್ರತಿ ಹೆಜ್ಜೆಯನ್ನು ಅಧ್ಯಯನ ಮಾಡಿ ಅದರ ಹಿಂದೆ ಇರುವಂತಹ ಭೌತ ತತ್ವಗಳಿಗೆ ವಿವರಣೆಯನ್ನು ನೀಡಿದ್ದಾರೆ. ಬೆಟ್ಟದ ಮೇಕೆಗಳು ಅತಿ ಎತ್ತರದ ಬಹುತೇಕ ಲಂಬ ಆಗಿರ್ತಕ್ಕಂಥ ಕಲ್ಲು ಬಂಡೆಗಳ ಮೇಲೆ ಸುಲಭವಾಗಿ ಇರೋದನ್ನು ನೋಡಿದಾಗ ಅದು ಅದ್ಭುತದಂತೆ ಕಾಣ್ತದೆ. ಆದರೆ ಅದರ ಹಿಂದೆ ನಿಖರವಾದ ಭೌತ ವಿಜ್ಞಾನದ ನಿಯಮಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಬೆಟ್ಟದ ಮೇಕೆಗಳ ಏರುವಿಕೆಯನ್ನ ಘರ್ಷಣೆ ಅಂದ್ರೆ ಫ್ರಿಕ್ಷನ್ನು, ಭಾರಕೇಂದ್ರ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ, ಬಲಗಳ ವಿತರಣೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಫೋರ್ಸಸ್ಸು, ಸನ್ನೆ ತತ್ವ ಅಂದ್ರೆ ಲಿವರ್ ಪ್ರಿನ್ಸಿಪಲ್ಲು ಮತ್ತು ಸ್ಥಿರತೆ ಅಂದ್ರೆ ಸ್ಟೆಬಿಲಿಟಿ ಅಂತಕ್ಕಂಥ ಮೂಲ ಭೌತ ತತ್ವಗಳನ್ನ ಪರಿಗಣಿಸಿ ವಿವರಿಸಕ್ಕೆ ಸಾಧ್ಯ. ಬೆಟ್ಟದ ಮೇಕೆಗಳ ಗೊರಸುಗಳ ಕೆಳಭಾಗದಲ್ಲಿ ಮೃದುವಾದ ರಬ್ಬರ್ನಂತಹ ಪದರಗಳಿದ್ದಾವೆ. ಈ ಮೃದುವಾದ ಪದರಗಳು ಕಲ್ಲಿನ ಮೇಲ್ಮೈನ ಸಣ್ಣ ಸಣ್ಣ ಅಸಮತೋಲನಗಳಿಗೆ ತಕ್ಕಂಗೆ ಅಂಟಿಕೊಳ್ತವೆ. ಏರುಪೇರುಗಳಿಗೆ ತಕ್ಕಂತೆ ಉಬ್ಬು ತಗ್ಗುಗಳಿಗೆ ತಕ್ಕಂತೆ ಅಂಟಿಕೊಳ್ತವೆ, ಅಂದ್ರೆ ಹೊಂದಾಣಿಕೆ ಆಗ್ತವೆ. ಅಂದ್ರೆ ಬೆಟ್ಟದ ಕಲ್ಲಿನ ಮೇಲ್ಮೈ ಆಕಾರಕ್ಕೆ ತಕ್ಕಂತೆ ಅವುಗಳ ಗೊರಸುಗಳ ಮೆದುಭಾಗ ಹೊಂದ್ಕೊಳ್ತದೆ. ಇದರಿಂದ ಘರ್ಷಣೆಯ ಬಲ ಹೆಚ್ಚುತ್ತೆ. ಘರ್ಷಣೆ ಹೆಚ್ಚಿದಷ್ಟು ಕೂಡ ಜಾರೋದು ಕಡಿಮೆ ಆಗುತ್ತೆ. ಭೌತ ವಿಜ್ಞಾನದಲ್ಲಿ ಜಾರುವಿಕೆಯನ್ನ ತಡೆಯುವ ಬಲ ಮತ್ತೆ ಅಥವಾ ಘರ್ಷಣೆಯ ಬಲ ಅಂತ ಕರಿತೀವಿ. ಬೆಟ್ಟದ ಮೇಕೆ ಗೊರಸಿನ ತಳ ಹೆಚ್ಚಿನ ಘರ್ಷಣೆಯನ್ನ ಘರ್ಷಣೆಯ ಬಲವನ್ನ ಪಡೆಯುವಂತೆ ವಿಕಾಸಗೊಂಡತೆ. ಗೊರಸುಗಳ ಹೊರಭಾಗ ಕಠಿಣವಾಗಿದ್ದು ಒಳಭಾಗ ಮೃದುವಾಗಿರದೆ. ಇದರಿಂದ ಕಠಿಣವಾದ ಅಂಚುಗಳು ಕಲ್ಲಿನ ಸಣ್ಣ ಅಂಚುಗಳ ಮೇಲೆ ಹೆಚ್ಚು ಒತ್ತಡವನ್ನ ಹಾಕ್ತವೆ. ಮೃದುವಾದಂಥ ತಳಭಾಗ ಸಂಪರ್ಕದ ವಿಸ್ತೀರ್ಣವನ್ನ ಹೆಚ್ಚುತ್ತೆ. ಒತ್ತಡ ಅಂದ್ರೆ ಬಲ ಹರಡಿರುವ ಜಾಗದ ವಿಸ್ತೀರ್ಣ. ಗೊರಸಿನ ಹೊರ ಮತ್ತು ಒಳಭಾಗ ಈ ಎರಡು ಸೇರಿ ಸಣ್ಣ ಕಲ್ಲಿನ ಅಂಚಿನ ಮೇಲೂ ಕೂಡ ಗೊರಸು ಬಿಗಿಯಾಗಿ ನಿಲ್ಲೋದಕ್ಕೆ ಮತ್ತು ಭಾರವನ್ನ ಹಂಚೋದಕ್ಕೆ ನೆರವಾಗ್ತವೆ ಮತ್ತು ಸಾಧ್ಯ ಮಾಡಿದ್ದೇವೆ. ಬೆಟ್ಟದ ಮೇಕೆಯ ದೇಹವನ್ನು ಎದುರಿನಿಂದ ನೋಡಿದ್ರೆ ಅದು ತುಂಬಾ ಸಣ್ಣ ಗಾತ್ರದಲ್ಲಿರ್ತದೆ. ಅದು ಕಡಿದಾದ ಬೆಟ್ಟದ ಮೇಲೆ ನಿಂತಾಗ ಅದರ ದೇಹದ ಭಾರದ ಕೇಂದ್ರ ದೇಹದ ಒಳಗಡೆಗೆ ಅಂದ್ರೆ ಬೆಟ್ಟಕ್ಕೆ ಸಮೀಪದಲ್ಲಿ ಅದರ ಬಂಡೆಗೆ ಸಮೀಪದಲ್ಲಿ ಅಂಟುಕೊಂಡಿರುತ್ತೆ, ಅಂದ್ರೆ ಸಮೀಪದಲ್ಲಿ ಇರ್ತದೆ. ಮೈ ಭಾರದ ಕೇಂದ್ರ ಕಲ್ಲಿನ ಹೊರಚಾಚುಗಳ ಮೇಲೆ ಉಳಿದ್ರೆ ಮೇಕೆ ಬೀಳೋದಿಲ್ಲ. ಇದು ವಸ್ತುವಿನ ಭಾರದ ಕೇಂದ್ರ ಅದು ನಿಂತಿರುವ ಜಾಗದ ಕೇಂದ್ರದ ಪ್ರದೇಶದ ಒಳಗಿದ್ರೆ ವಸ್ತು ಸ್ಥಿರವಾಗಿರುತ್ತೆ ಅನ್ನುವ ಭೌತ ವಿಜ್ಞಾನದ ನಿಯಮಕ್ಕೆ ತಕ್ಕಂತೆ ಇರುತ್ತೆ. ಮೇಕೆ ಬೆಟ್ಟ ಏರ್ತಾ ಇರಬೇಕಾದ್ರೆ ಅದರ ಭುಜ ಮತ್ತು ಕುತ್ತಿಗೆಯ ಗಟ್ಟಿಯಾದ ಬಲಿಷ್ಠವಾದ ಸ್ನಾಯುಗಳು ಸನ್ನೆಗೋಲಿನಂತೆ ಕೆಲಸ ಮಾಡ್ತಾ ಇರ್ತವೆ. ಕುತ್ತಿಗೆಯ ಮಾಂಸಕಣ್ಣುಗಳ ಸ್ನಾಯುಗಳು ಮುಂಭಾಗದ ಗೊರಸುಗಳ ಮುಂದಕ್ಕೆ ಬಲವನ್ನು ನೀಡ್ತವೆ. ಒಂದು ವಸ್ತು ಮುಗಿಸಿಕೊಳ್ಳದಂತೆ ಇರೋದಕ್ಕೆ ಅದು ಹಾಕುವ ಬಲ ಮತ್ತು ಅದರ ಸನ್ನೆ ದೂರ ಬಹಳ ನೆರವಾಗ್ತವೆ. ಇದನ್ನ ದಪ್ಪ ಮತ್ತು ಉದ್ದವಾದಂತಹ ಕುತ್ತಿಗೆಯನ್ನು ಬಳಸಿಕೊಂಡು ಸನ್ನೆಯ ದೂರವನ್ನ ಹೆಚ್ಚಿ ಅಂದ್ರೆ ಲಿವರ್ ಆರ್ಮ್ನ ಹೆಚ್ಚಿ ಮೇಕೆಗಳು ದೇಹವನ್ನ ಮೇಲಕ್ಕೆ ಎಳೆದುಕೊಳ್ತವೆ. ಇದರಿಂದ ಅವು ಕೆಳಕ್ಕೆ ಬೀಳದಂತೆ ಕಡಿಮೆ ಶಕ್ತಿನಲ್ಲಿ ಹೆಚ್ಚು ಎತ್ತರ ಇರೋದಕ್ಕೆ ಸಾಧ್ಯ ಆಗ್ತದೆ. ಬೆಟ್ಟದ ಮೇಕೆ ತನ್ನ ಮೊಳಕಾಲನ್ನ ದೇಹದ ಭಾರದ ಕೇಂದ್ರದ ಹತ್ರ ಇಟ್ಕೊಂಡು ಏರ್ತತೆ. ಇದರಿಂದ ದೇಹ ತಿರುಚಿಕೊಳ್ತಕ್ಕಂಥದ್ದು ರೊಟೇಟ್ ಆಗ್ತಕ್ಕಂಥದ್ರ ಬದಲು ನೇರವಾಗಿ ಮೇಲಕ್ಕೆ ಚಲಿಸ್ತತೆ ಮತ್ತು ಶಕ್ತಿ ಕೂಡ ಉಳಿತಾಯ ಆಗುತ್ತೆ. ಬೆಟ್ಟದ ಮೇಕೆಗಳು ಹಠಾತ್ತಾಗಿ ಜಿಗೋದ್ರ ಬದಲು ನಿಧಾನವಾದ ನಿಯಂತ್ರಿತ ಚಲನೆಯನ್ನ ಬಳಸ್ಕೊಳ್ತವೆ. ಇದರಿಂದ ಶಕ್ತಿಯ ನಷ್ಟ ಕಡಿಮೆ ಇರುತ್ತೆ ಮತ್ತು ಸಮತೋಲನ ಕಳೆದುಕೊಳ್ಳುವಂತ ಅಪಾಯವು ಕೂಡ ಕನಿಷ್ಠವಾಗಿರ್ತೈತೆ. ಇದು ಕನಿಷ್ಠ ಚೈತನ್ಯ ನಿಯಮಕ್ಕೆ ಅನುಗುಣವಾಗಿ ಕೂಡ ಕೆಲಸ ಮಾಡುತ್ತೆ, ಅಂದ್ರೆ ಪ್ರಿನ್ಸಿಪಲ್ ಆಫ್ ಮಿನಿಮಮ್ ಎನರ್ಜಿ ತಕ್ಕಂತೆ ಕೂಡ ಕೆಲಸ ಮಾಡುತ್ತೆ. ಜೀವ ವಿಕಸನದ ಹಂತದಲ್ಲಿ ಬೆಟ್ಟದ ಮೇಕೆಗಳು ಈ ಎಲ್ಲ ಭೌತ ನಿಯಮಗಳನ್ನು ಅಳವಡಿಸಿಕೊಂಡು ಪ್ರಕೃತಿಯ ಅತ್ಯುತ್ತಮ ಪರ್ವತದ ಆರೋಹಿಗಳಾಗಿ ಬದಲಾಗಿದ್ದಾವೆ. ಇದನ್ನ ಗಮನಿಸಿದಂತ ವನ್ಯಜೀವಿ ಜೀವ ವಿಜ್ಞಾನಿ ಡೌಗ್ಲಾಸ್ ಚಾಡ್ವಿಕ್ ತನ್ನ ಎ ಬೀಸ್ಟ್ ದಿ ಕಲರ್ ಆಫ್ ವಿಂಟರ್ ಮೌಂಟೇನ್ ಗೋಟ್ ಪುಸ್ತಕದಲ್ಲಿ ಬಹುಶಃ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಇದ್ದಂತಹ
ಅತ್ಯುತ್ತಮ ಮತ್ತು ಸಂಪೂರ್ಣ ಪರ್ವತಾರೋಹಿ ಈ ಬೆಟ್ಟದ ಮೇಕೆ ಅಂತ ಉದ್ಗಾರ ಮಾಡಿದ್ದಾನೆ. ಜೀವ ವಿಕಸನದಲ್ಲಿ ನೈಸರ್ಗಿಕವಾಗಿ ಅದೆಷ್ಟೋ ಪ್ರಾಣಿಗಳು ನಮ್ಮ ಊಹೆಗೂ ಮೀರಿದಂತಹ ಹಲವಾರು ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡಿದ್ದಾವೆ. ಕಣ್ಣು ಇಲ್ಲದೆ ಸಂವಹಿಸಬಲ್ತಕ್ಕಂಥ ಜೀವಿಗಳು ಕೂಡ ಇವೆ. ಇವುಗಳನ್ನ ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಕಣ್ಣಿಲ್ಲದ ಗಂಗಾ ನದಿಯ ಡಾಲ್ಫಿನ್ಗಳ ಬಗ್ಗೆ, ಹಾಗೆಯೇ ಕಣ್ಣಿಲ್ಲದ ಮೀನುಗಳ ಬಗ್ಗೆ ವಿವರ ಇರುವಂಥ ವಿಡಿಯೋಗಳನ್ನ ಕೊಂಡಿಯಲ್ಲಿ ಕೊಡಲಾಗಿದೆ. ಅವನ್ನು ಆಸಕ್ತರು ಗಮನಿಸಬಹುದು. ಮುಂದಿನ ವಿಡಿಯೋದಲ್ಲಿ ನೈಸರ್ಗಿಕ ತತ್ವಗಳ ಮೇಲೆ ಸೋಜಿಗದ ಜೀವ ವಿಕಾಸ ಆಗಿರೋದನ್ನ ನೋಡೋಣ. ವಂದನೆಗಳೊಂದಿಗೆ.